ಎಲ್ಲರಿಗೂ ಬೆಳಗ್ಗೆಯ ಶುಭವಂದನೆಗಳು. ನನ್ನ ಹೆಸರು ನಿಂಗಮ್ಮ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದಿನ ವಿಷಯ ನಾವು ಸಂಧಿಗಳ ಬಗ್ಗೆ ಚರ್ಚಿಸೋಣ. ಸಂಧಿಗಳು. ಸಂಧಿ ಎಂದರೇನು? ಸಂಧಿ ಎಂದರೆ ಪದ ರಚನೆ ಆಗುವಾಗ ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಒಟ್ಟು ಸೇರುವುದೇ ಸಂಧಿ. ಸಂಧಿಯಲ್ಲಿ ಎಷ್ಟು ವಿಧಗಳಿವೆ ಹೇಳಿ? ಯಾವ್ಯಾವು? ಕನ್ನಡ ಸಂಧಿ, ಸಂಸ್ಕೃತ ಸಂಧಿ. ಹೌದು, ಎರಡು ಸಂಧಿಗಳಿವೆ. ಕನ್ನಡ ಸಂಧಿ, ಇನ್ನೊಂದು ಸಂಸ್ಕೃತ ಸಂಧಿ. ಕನ್ನಡ ಸಂಧಿಯಲ್ಲಿ ಎಷ್ಟು ವಿಧಗಳಿವೆ? 3 ವಿಧ. ಯಾವ್ಯಾವು? ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ. ಕರೆಕ್ಟ್. ಒಂದು ಲೋಪ ಸಂಧಿ. ಲೋಪ ಸಂಧಿ. ಎರಡನೇದು ಆಗಮ ಸಂಧಿ. ಮೂರನೇದು ಆದೇಶ ಸಂಧಿ. ಲೋಪ ಸಂಧಿ ಎಂದರೇನು? ಯಾರಾದ್ರೂ ಹೇಳ್ತೀರಾ? ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆಗುವಾಗ ಪೂರ್ವ ಪದದ ಸ್ವರವು ಲೋಪವಾದರೆ ಅದು ಲೋಪ ಸಂಧಿ. ಕರೆಕ್ಟ್. ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆಗುವಾಗ ಪೂರ್ವ ಪದದ ಕೊನೆಯ ಅಕ್ಷರ ಲೋಪವಾದರೆ ಅದು ಲೋಪ ಸಂಧಿ. ಲೋಪ ಸಂಧಿಯಲ್ಲಿ ಎಷ್ಟು ವಿಧ? ಲೋಪ ಸಂಧಿಗೆ ಉದಾಹರಣೆಗಳು: ಅಲ್ಲಿ ಪ್ಲಸ್ ಅಲ್ಲಿ, ಅಲ್ಲಲ್ಲಿ. ಇಲ್ಲಿ ಈ ಸ್ವರ ಬಂದಿದೆ, ಇಲ್ಲಿ ಆ ಸ್ವರ ಬಂದಿದೆ. ಇಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರ ಅಂದ್ರೆ ಈ ಕೊನೆಯ ಅಕ್ಷರ, ಈ ಪೂರ್ವ ಪದದ ಕೊನೆಯ ಅಕ್ಷರ ಲೋಪವಾಗಿದೆ. ಇನ್ನೊಂದು ಬೆಳ್ಳಗೆ ಪ್ಲಸ್ ಆಗಿ, ಬೆಳ್ಳಗಾಗಿ. ಇಲ್ಲಿ ಎ ಸ್ವರ ಬಂದಿದೆ, ಇಲ್ಲಿ ಆ ಸ್ವರ. ಇಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರ ಅಂದ್ರೆ ಎ ಪೂರ್ವ ಪದದ ಕೊನೆಯ ಅಕ್ಷರ ಲೋಪವಾಗಿದೆ. ಈಗ ಒಂದೆರಡು ಉದಾಹರಣೆಗಳನ್ನ ಬರೀತೀನಿ, ಬಂದು ಮಿಗಿಲಾಗಿ, ಅಷ್ಟಿಷ್ಟು, ನಾವೆಲ್ಲರೂ. ಅನಿತಾ? ಇನ್ನೊಬ್ರು ಬರ್ರಿ. ಕೀರ್ತನ? ಇಲ್ಲಿ ಯಾವ ಅಕ್ಷರ ಲೋಪವಾಗಿದೆ? ಕೀರ್ತನ, ಇಲ್ಲಿ ಯಾವ ಅಕ್ಷರ ಲೋಪವಾಗಿದೆ? ಬಿಡಿಸಿ ಬಿಡಿಸಿ ಹೇಳು.
ಪ್ರೌಢಶಾಲೆ ಕನ್ನಡಕ್ಕೆ. ಈಗ ನೋಡೋದಾದ್ರೆ ಆದೇಶ ಸಂಧಿ ನೋಡೋಣ. ಆಗಮ ಸಂಧಿ ನೋಡೋಣ. ಆಗಮ ಸಂಧಿ ಎಂದರೆ ಯಾವ ರೀತಿ? ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆಗುವಾಗ ಯಾಕಾರವು ಅಥವಾ ವಾಕಾರವು ಸ್ವರಗಳ ಮಧ್ಯ ಹೊಸದಾಗಿ ಸೇರಿದರೆ ಅದು ಆಗಮಿಸುತ್ತದೆ. ಉದಾಹರಣೆ ನೋಡೋದಾದ್ರೆ ಆಗಮ ಸಂಧಿ ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆಗುವಾಗ ಸ್ವರಗಳು ಹೊಸ ಸೇರಿದರೆ ಅದು ಆಗಮ ಸಂಧಿ. ಶಾಲೆಯಿಂದ ಪ್ರಕಾರ ಆಗಮ ಸಂಧಿ. ವಾಕಾರ ಆಗಮ ಸಂಧಿ ನೋಡೋದಾದ್ರೆ ಉದಾಹರಣೆ ಮಗು ಪ್ಲಸ್ ಮಗುವಿಗೆ. ಈಗ ಉದಾಹರಣೆ ಬರ್ತೀನಿ, ಯಾರಾದರೂ ಬಂದು ಬಿಡಿಸ್ತೀರಾ? ಲಕ್ಷ್ಮೀಕಾಂತ್. ಎಲ್ಲರಿಗೂ ಬೆಳಗಿನ ಶುಭೋದಯ. ನನ್ನ ಹೆಸರು ಕೀರ್ತನ. ನಾನು 9ನೇ ತರಗತಿ ಓದುತ್ತಿದ್ದೇನೆ, ಶ್ರೀಮತಿ ಸಿದ್ದಮ್ಮ ಗ್ರಾಮೀಣ ಪ್ರೌಢಶಾಲೆ. ಈಗಾಗಲೇ ಲೋಪಸಂಧಿ, ಆಗಮ ಸಂಧಿ ನಮ್ಮ ಗೆಳತಿಯರಾದ ಮಿಂಗಮ್ಮ ಮತ್ತು ಅನಿತೆ ಅವರು ತಿಳಿಸಿಕೊಟ್ಟಿದ್ದಾರೆ. ನಾನೀಗ ಆದೇಶ ಸಂಧಿಯನ್ನು ಚರ್ಚಿಸುತ್ತೇನೆ. ಆದೇಶ ಸಂಧಿ ಅಂದ್ರೆ ಅರ್ಚನೆಯ ಸಂಧಿ ಆಗುವಾಗ ಒಂದು ವ್ಯಂಜನಾಕ್ಷರದ ಸ್ಥಾನದಲ್ಲಿ ಇನ್ನೊಂದು ವ್ಯಂಜನಾಕ್ಷರ ಬರುತ್ತದೆ. ಅಲ್ಲಿ ಕಾತಾಪಗಳಿಗೆ ಗಾತಾಪಗಳು ಆದೇಶವಾಗಿ ಬರುತ್ತವೆ. ಆಗಮ ಸಂಧಿ ಎಂದರೆ ಆದೇಶ ಸಂಧಿ ಎಂದರೆ ಸಂಧಿ ಆಗುವಾಗ ವ್ಯಂಜನಾಕ್ಷರದ ಸ್ಥಾನದಲ್ಲಿ ಇನ್ನೊಂದು ವ್ಯಂಜನಾಕ್ಷರಗಳು ಸೇರಿ ಕಾತಾಪಗಳಿಗೆ ಗಾತಾಪಗಳು ಹೊಸದಾಗಿ ಸೇರುವುದಕ್ಕೆ ಆದೇಶ ಸಂಧಿ ಎನ್ನುತ್ತೇವೆ. ಆದೇಶ ಸಂಧಿಗೆ ಉದಾಹರಣೆ ತುದಿ ಪ್ಲಸ್ ಕಾಲಲ್ಲ
ಗೊತ್ತಾಗುತ್ತೆ ಬೇಡ ಚಳಿ ಪ್ಲಸ್ ಕಾಲ ಅಂತ ಬರ್ಕೋಬೇಕಷ್ಟೆ. ಇಲ್ಲಿ ಕಾ ಬದಲಾಗಿ ಗ ಹೊಸದಾಗಿ ಆದೇಶವಾಗಿದೆ. ಫೈಲ್ ಬಾ. ಇಲ್ಲಿ ಚಳಿಗಾಲ ಉದಾಹರಣೆ ನೋಡೋದಾದ್ರೆ ಇಲ್ಲಿ ಕಾ ಬದಲಾಗಿ ಗ